ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಚಾನಲ್ಗೆ ಸ್ವಾಗತ. ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮನೆಯ ಮುಖ್ಯ ಬಾಗಿಲನ್ನು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಮುಖ್ಯ ಬಾಗಿಲಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ಲಕ್ಷ್ಮೀದೇವಿ ಆ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತಾಳೆ. ಮೊದಲನೆಯದಾಗಿ, ಮನೆಯ ಮುಂಬಾಗಿಲಿನ ಮೇಲ್ಭಾಗ ಅಥವಾ ಬಲ ಹಾಗೂ ಎಡಭಾಗದಲ್ಲಿ ಕೆಂಪು ಚಂದನದಿಂದ ಶುಭ ಮತ್ತು ಲಾಭ ಚಿಹ್ನೆಗಳನ್ನು ಬರೆಯಿರಿ. ಶುಭ ಚಿಹ್ನೆಯು ನಿಮಗೆ ಶುಭ ಫಲಗಳನ್ನು ಸೂಚಿಸಿದರೆ, ಲಾಭ ಚಿಹ್ನೆಯು ವ್ಯಕ್ತಿಯ ಅದೃಷ್ಟದ ಸಂಕೇತವಾಗಿದೆ. ಇದರಿಂದ ಮನೆಯ ಸುಖ ಸಮೃದ್ಧಿ ಹೆಚ್ಚುತ್ತದೆ. ಎರಡನೆಯದಾಗಿ, ಮಾವಿನ ಎಲೆಗಳಿಂದ ತೋರಣವನ್ನು ಮಾಡಿ ಮತ್ತು ಅದನ್ನು ಪ್ರವೇಶ ದ್ವಾರದಲ್ಲಿ ಇರಿಸಿ. ಪ್ರವೇಶ ದ್ವಾರದಲ್ಲಿ ಬಳಸಿದ ಎಲೆಗಳು ಹಸಿರು ಎಲೆಗಳಾಗಿರಬೇಕು, ಒಣಗಿದ ಎಲೆಗಳಾಗಿರಬಾರದು ಮತ್ತು ಆ ಎಲೆಗಳು ತುಂಡಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಇದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡುತ್ತದೆ. ಮೂರನೆಯದಾಗಿ, ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಸ್ವಸ್ತಿಕ್ ಚಿಹ್ನೆಗಳನ್ನು ಹಾಕಬೇಕು. ಇದರಿಂದ ಮನೆಗೆ ಲಕ್ಷ್ಮೀದೇವಿಯು ಬರುತ್ತಾಳೆ. ನಾಲ್ಕನೆಯದಾಗಿ, ಮನೆಯ ಮುಖ್ಯ ದ್ವಾರದಲ್ಲಿ ಪ್ರತಿದಿನ ಸಂಜೆ ಶುದ್ಧ ಹಸುವಿನ ತುಪ್ಪದ ದೀಪ ಬೆಳಗಿಸಬೇಕು. ಇದರಿಂದ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ಹಾಗೂ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಐದನೆಯದಾಗಿ, ಮನೆಯ ಮುಖ್ಯ ದ್ವಾರದ ಬಳಿ ತುಳಸಿ ಗಿಡವನ್ನು ಇಡುವುದು. ತುಳಸಿ ಗಿಡದ ಮುಂದೆ ಬೆಳಗ್ಗೆ ಮತ್ತು ಸಂಜೆ ತುಪ್ಪದ ದೀಪವನ್ನು ಬೆಳಗಿಸುವುದು. ಇದು ಮನೆಗೆ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ. ಆರನೆಯದಾಗಿ, ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸೂರ್ಯ ಯಂತ್ರವನ್ನು ಸ್ಥಾಪಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಗೆ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸದಂತೆ ರಕ್ಷಣೆ ನೀಡುತ್ತದೆ. ಏಳನೆಯದಾಗಿ, ಕುದುರೆ ಲಾಳವನ್ನು ಯಾವಾಗಲೂ ಮನೆಯ ಮುಖ್ಯ ದ್ವಾರದ ಮೇಲೆ ಇರಿಸುವುದು. ಇದು ಅದೃಷ್ಟವನ್ನು ಮನೆಗೆ ತರುತ್ತದೆ.